ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರೇಖಾ ಬಿ ಅವರಿದ್ದಾರೆ. ಇವರು ತೋಟಗಾರಿಕೆ ವಿಜ್ಞಾನಿಯಾಗಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ICR KVK ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನಂತಂದರೆ, ಈ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅಥವಾ ಅರಣ್ಯೀಕರಣದಲ್ಲಿ ಗುಣಮಟ್ಟದ ಸಸಿಗಳ ಒಂದು ಪಾತ್ರದ ಕುರಿತು ಮಾಹಿತಿ ಮಾಡಿಕೊಳ್ಳಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿರೋ ಹಾಗೆ ನನ್ನ ಹೆಸರು ರೇಖಾ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಇವತ್ತು ಹೇಳಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳೋದಾದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ಸಸಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಗಾದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ ಸಸಿಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತ ಹೇಳೋದಾದ್ರೆ, ಒಂದು ಹಣ್ಣಿನ ಬೆಳೆ ಆಗಿರ್ಬೋದು ಅಥವಾ ಒಂದು ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿ ನಾವು ಗಿಡನ ಸರಿಯಾದ ರೀತಿಯಲ್ಲಿ ಅದನ್ನ ಬೆಳೆಸಿ ಅವುಗಳನ್ನ ಗಿಡ ಸವರೋದು ಅಂತ ಹೇಳ್ತೀವಿ, ಅಂದ್ರೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸರಿಯಾದ ಆಕಾರ ಕೊಟ್ಟಾಗ ಆ ಗಿಡದಲ್ಲಿ ನಾವು ಒಳ್ಳೆಯ ಗುಣಮಟ್ಟದ ಹಣ್ಣು ಹಾಗೂ ಒಳ್ಳೆಯ ಫಲ ಆಗಿರ್ಬೋದು ಮತ್ತೆ ಇಳುವರಿನ ಕೂಡ ನಿರೀಕ್ಷೆ ಮಾಡ್ಬೋದು. ಸೊ ಇದರಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಅನುಸರಿಸಬೇಕು ಮತ್ತು ಯಾವ ರೀತಿಯಾಗಿ ನಾವು ಆರೋಗ್ಯವಾದಂತಹ ಸಸಿಗಳನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಸಸಿಗಳು ಎಷ್ಟು ಒಳ್ಳೆಯ ಗುಣಮಟ್ಟದ ಸಸಿಗಳಾಗಿದ್ದಾಗ ಮಾತ್ರ ನಮಗೆ ಖಚಿತವಾದಂತಹ ಮತ್ತು ನಿರ್ದಿಷ್ಟವಾದಂತಹ ಇಳುವರಿನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕೆಲವು ರೋಗ ಮತ್ತು ಕೀಟಗಳ ಬಾಧೆಯಿಂದ ಬಂದಿರತಕ್ಕಂತಹ ಗಿಡಗಳಲ್ಲಿ ನಾವು ಮುಂದೆ ಎಷ್ಟೇ ಹತೋಟಿ ಮಾಡಿದ್ರೂ ಸಹ, ಎಷ್ಟೇ ಪೋಷಕಾಂಶ ಕೊಟ್ಟರೂ ಸಹ ಕೆಲವು ನ್ಯೂನತೆಗಳನ್ನು ಅಂದರೆ ಡಿಸಾರ್ಡರ್ಸ್ಗಳನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸರಿಪಡಿಸೋದಕ್ಕೆ ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಸಸಿಗಳ ಪಾತ್ರ ತುಂಬಾ ಮುಖ್ಯವಾದಂಥದ್ದು. ಇದರಲ್ಲಿ ಮೊದಲನೇದಾಗಿ ನಾವು ಸಸಿಗಳನ್ನು ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ, ಮೊದಲನೇದಾಗಿ ಆರೋಗ್ಯಕರ ಸಸಿಗಳು. ಸಸಿಗಳು ಆರೋಗ್ಯವಾಗಿದ್ದಾಗ ನಮಗೆ ಒಳ್ಳೆಯ ಗುಣಮಟ್ಟದ ರೆಂಬೆ ಕೊಂಬೆಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹೂಗಳಾಗಿರ್ಬೋದು ಸಿಗ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗೆ ಉತ್ತಮ ಗುಣಮಟ್ಟದ ಇಳುವರಿ ಕೊಡ್ತಕ್ಕಂತಹ ಸಸಿಗಳಾಗಿರಬೇಕು. ಸೊ ಇದರಲ್ಲಿ ಆರೋಗ್ಯಕರವಾದಂತಹ ಸಸಿಗಳು ಅಂತ ನಾವು ಹೇಳೋದಾದರೆ, ಯಾವಾಗಲೂ ಕೂಡ ಸಸಿಗಳು ತುಂಬ ಬಲಿಷ್ಠವಾಗಿ ಮತ್ತು ಒಳ್ಳೆಯ ರೆಂಬೆ ಮತ್ತು ಕೊಂಬೆಗಳನ್ನು ಮುಂದೆ ಬರ್ತಕ್ಕಂತಹ ಸದೃಢವಾದಂತಹ ಬೇರು ಹೊಂದಿರತಕ್ಕಂತಹ ಸಸಿಗಳಾಗಿರಬೇಕು. ಸೊ ಇಂತಹ ಸಸಿಗಳನ್ನು ನಾವು ಹೆಚ್ಚಾಗಿ ಬೆಳೆಸೋದಕ್ಕೆ ಉಪಯೋಗಿಸ್ತಕ್ಕಂತಹ ಒಂದು ಮೀಡಿಯಾ ಅಥವಾ ಮಾಧ್ಯಮ ಅಂತ ಹೇಳೋದಾದ್ರೆ, ಎಲ್ಲ ತರಕಾರಿ ಮತ್ತು ಹೂವಿನ ಬೆಳೆಗಳಲ್ಲಿ ಉಪಯೋಗಿಸ್ತಕ್ಕಂತಹ ಒಂದು ಮೀಡಿಯಾ ನರ್ಸರಿನಲ್ಲಿ ಅಂತ ಹೇಳೋದಾದ್ರೆ ಅದು ಕೋಕೋಪೀಟ್. ಯಾಕಂದ್ರೆ ಕೋಕೋಪೀಟ್ ಅಲ್ಲಿ ಹೆಚ್ಚು ತೇವಾಂಶನ ತಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಕೂಡ ಅದರಲ್ಲಿ ಇರುತ್ತೆ. ಮತ್ತೆ ಅದು ತುಂಬಾನೇ ಲೈಟ್ ವೇಟ್ ಅಂತ ಹೇಳ್ತೀವಿ, ಅಂದ್ರೆ ಅದು ಭಾರ ಇರಲ್ಲ. ಮತ್ತೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಅಂದ್ರೆ ಕಾಮನ್ ಆಗಿ ನರ್ಸರಿಗಳಲ್ಲಿ ನಾವು ಸಸಿಗಳನ್ನ ತರ್ತೇವೆ. ಸೊ ಒಂದು ಕಡೆ ನರ್ಸರಿಯಿಂದ ಬೇರೆ ಒಂದು ಮುಖ್ಯ ಭೂಮಿಗೆ ರೈತರು ಸಸಿಗಳನ್ನ ತಗೊಂಡು ಹೋಗ್ಬೇಕಾದ್ರೂ ಕೂಡ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಈಸಿ ಆಗಬೇಕು ಅಂತ ಹೇಳೋದಾದ್ರೆ, ಲೈಟ್ ವೇಟ್ ಇರೋದ್ರಿಂದ ಅದನ್ನ ನಾವು ಬೇರೆ ಪ್ರದೇಶಗಳಿಗೆ ಅಥವಾ ದೂರದ ಪ್ರದೇಶಗಳಿಗೆ ಸುಲಭವಾಗಿ ಅದನ್ನ ಸಾಗಾಣಿಕೆ ಮಾಡ್ಬೋದು. ಮತ್ತೆ ಸಸಿಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಸಸಿಗಳನ್ನ ಸಾಗಾಣಿಕೆ ಮಾಡೋದಕ್ಕೂ ಕೂಡ ಅನುಕೂಲಕರ ಆಗುತ್ತೆ. ಮತ್ತೆ ವಾತಾವರಣದಲ್ಲಿ ಯಾವುದೇ ರೀತಿಯಾದಂತಹ ಏರುಪೇರುಗಳಿದ್ರೂ ಕೂಡ ಕೋಕೋಪೀಟ್ ಏನಂತ ಹೇಳೋದಾದ್ರೆ ತುಂಬಾನೇ ಮಾಯಿಶ್ಚರ್ ರಿಟೆನ್ಷನ್ ಇರ್ತಕ್ಕಂತಹ ಒಂದು ಕೆಪಾಸಿಟಿ ಹೊಂದಿರುತ್ತೆ. ಸೊ ಹಾಗಾಗಿ ಆದಷ್ಟು ಕೋಕೋಪೀಟ್ ಬಳಕೆ ಸಸಿಗಳಲ್ಲಿ ನಾವು ಮಾಡೋದೇ ಆದರೆ ಅದರಲ್ಲಿ ಒಳ್ಳೆಯ ಬೀಜಗಳನ್ನು ನಾವು ಬಿತ್ತೋದ್ರಿಂದ ಒಳ್ಳೆಯ ಸಸಿಗಳನ್ನು ಸಹ ನಾವು ಕೋಕೋಪೀಟಿಂದ ಪಡಿಬೋದು. ಮತ್ತು ಮುಖ್ಯವಾಗಿ ಈ ಕೋಕೋಪೀಟಿಂದ ನಮಗೆ ಸಿಗ್ತಕ್ಕಂಥ ಒಂದು ಪರಿಣಾಮಕಾರಿ ಏನಪ್ಪಾ ಅಂತ ಹೇಳೋದಾದರೆ, ಬೇರೆ ಮೀಡಿಯಾ ಬಳಸಬಾರ್ದಾ ಅಂತ ನೀವು ಕೇಳ್ಬೋದು. ಈಗ ಸಾಮಾನ್ಯವಾಗಿ ನಮಗೆ ಮಣ್ಣು ಎಲ್ಲೂ ಕೊರತೆ ಇರೋದಿಲ್ಲ, ಮಣ್ಣನ್ನು ಕೂಡ ಬಳಸ್ಬೋದು ಅಲ್ವಾ. ಆದರೆ ಮಣ್ಣನ್ನು ಹೊರತುಪಡಿಸಿ ಯಾಕೆ ನಾವು ಕೋಕೋಪೀಟ್ನ ಹೇಳ್ತೀವಿ ಅಂತ ಹೇಳೋದಾದ್ರೆ, ಅದೇ ಒಂದು ಪ್ರೋಟ್ರೇನಲ್ಲಿ ಕನಿಷ್ಠ 98 ಸಸಿಗಳು ನಮಗೆ ಸಿಗುತ್ತೆ. ಅಂದ್ರೆ 98 ಪಿಟ್ಗಳು ಅಂತ ಹೇಳ್ತೀವಿ. ಆ 98 ಪಿಟ್ಗಳಲ್ಲಿ ಒಂದು ಪಿಟ್ಟಿಗೆ ಒಂದು ಬೀಜನ ಹಾಕೋದ್ರಿಂದ 98 ಸಸಿಗಳು ಒಂದು ಟ್ರೇನಲ್ಲಿ ಸಿಗ್ತವೆ ನಮಗೆ. ಅದೇ ಮಣ್ಣನ್ನು ನಾವು ಮೀಡಿಯಾಗಿ ಉಪಯೋಗಿಸಿದಾಗ ಕನಿಷ್ಠ ಒಂದು ಬೀಜನ ನಾವು ಬಿತ್ತನೆ ಮಾಡಿದಾಗ ಒಂದು ವಾರ, ಕೆಲವು ಬೆಳೆಗಳಲ್ಲಿ 10 ದಿನ ಅದು ಮೊಳಕೆ ಬರೋದಕ್ಕೆ ಸಮಯ ತಗೊಳುತ್ತೆ. ಸೊ ಅದಾದ ನಂತರ 1.5 ತಿಂಗಳಲ್ಲಿ ಸಸಿಗಳು ನಾಟಿ ಮಾಡೋದಕ್ಕೆ ಮುಖ್ಯ ಭೂಮಿಗೆ ಸಿದ್ಧ ಆಗ್ತವೆ.
ನಾಟಿ ಮಾಡೋ ಸಮಯದಲ್ಲಿ ಸಸಿಗಳನ್ನು ನಾವು ಪ್ರೋಟ್ರೇಯಿಂದ ತೆಗೆದಾಗ ಅದೇ ಕೋಕೋಪೀಟ್ ಮೀಡಿಯಾನ ನಾವು ಬಳಸಿದಂತಹ ಪ್ರೋಟ್ರೇಗಳಲ್ಲಿ ಮೀಡಿಯಾ ಜೊತೆಗೆ ಎಲ್ಲ ಬೇರುಗಳು ಕೂಡ ಯಾವುದೇ ಥರದ ಹಾನಿ ಆಗದ ಹಾಗೆ ಸಸಿಗಳು ಸಂಪೂರ್ಣವಾಗಿ ಪ್ರೋಟ್ರೆಯಿಂದ ನಮಗೆ ಆಚೆ ಬರುತ್ತೆ. ಮತ್ತು ಅಂತಹ ಸಸಿಗಳನ್ನು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಿದಾಗ 100ಕ್ಕೆ 100 ಗಿಡಗಳು ಕೂಡ ಆ ಒಂದು ಬೇರೆ ವಾತಾವರಣ ಆಗಿರ್ಬೋದು ಅಂತಹ ಮಣ್ಣಿಗೆ ಸಹ ಹೊಂದಿಕೊಂಡು ಗಿಡಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದನ್ನ ನಾವು ಸದೃಢಪಡಿಸ್ಕೊಳ್ಬೋದು. ಆದರೆ ಮಣ್ಣಿನಲ್ಲಿ ಏನಾಗುತ್ತಪ್ಪ ಅಂತ ಹೇಳೋದಾದ್ರೆ 1.5 ತಿಂಗಳು ಬಂದಂತಹ ಸಸಿಗಳನ್ನು ನಾವು ಪ್ರೋಟ್ರೆಯಿಂದ ಬೇರ್ಪಡಿಸ್ಬೇಕಾದ್ರೆ ಕೆಳಗಡೆ ಕಾಂಡ ಮುರಿದೋಗ್ಬೋದು ಅಥವಾ ಸುಳಿ ಜಾಗ ಅಂತ ಹೇಳ್ತೀವಿ, ಸಸಿಗಳು ಮುರಿದೋಗ್ಬೋದು ಮತ್ತು ಡ್ಯಾಮೇಜ್ ಆಗ್ಬೋದು. ಮತ್ತೆ ಅವಾಗ ಸಂಪೂರ್ಣವಾಗಿ ಮೀಡಿಯಾ ಸಮೇತ ನಮಗೆ ಮಣ್ಣು ಜೊತೆ ಅದು ಬರೋದಿಲ್ಲ. ಅಂತಹ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗಿಸಿದಾಗ ಅಲ್ಲಿ ಬೇರಿಂದ ಎಷ್ಟೋ ರೀತಿಯಾದಂತಹ ರೋಗಗಳು ಕೂಡ ಬರ್ತಕ್ಕಂಥದ್ದನ್ನ ಕೂಡ ನಾವು ಕಾಣ್ಬೋದು. ಮತ್ತೆ ಗಿಡದ ಹೊಂದಾಣಿಕೆ ಮುಖ್ಯ ಭೂಮಿಗೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ, ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗ್ತಕ್ಕಂಥದ್ದನ್ನ ಕೂಡ ನಾವು ಜಾಸ್ತಿ ನೋಡಬಹುದು. ಸೊ ಇದನ್ನ ಸರಿಪಡಿಸೋದಕ್ಕೆ ಕೋಕೋಪೀಟ್ ಒಂದು ಒಳ್ಳೆಯ ಮಾಧ್ಯಮವಾಗಿ ನಾವು ಸಸಿಗಳನ್ನ ಬೆಳೆಸೋದಕ್ಕೆ ಉಪಯೋಗಿಸೋದು ಕೂಡ ಒಂದು ಮುಖ್ಯವಾದಂತಹ ಮೀಡಿಯಾ ಅಂತ ಕೂಡ ನಾವು ಪರಿಗಣಿಸಬಹುದು. ಹಾಗೆ ರೋಗ ಮತ್ತೆ ಕೀಟನ ಅದಕ್ಕೆ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ತಳಿಗಳನ್ನ ಕೂಡ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ವಿಧಾನ. ಇದರಲ್ಲಿ ನಾವು ಬೀಜಗಳಾಗಿರ್ಬೋದು, ಕೆಲವು ಗಿಡಗಳಲ್ಲಿ, ಕೆಲವು ಬೆಳೆಗಳಲ್ಲಿ ಕೂಡ ಈ ತಳಿಗಳು ರೋಗಕ್ಕೆ ಮತ್ತು ಕೀಟಕ್ಕೆ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಟೊಮ್ಯಾಟೊ ಗಿಡ ತಗೊಳ್ಳೋದಾದ್ರೆ ಟೊಮ್ಯಾಟೊನಲ್ಲಿ ಅರ್ಕ ರಕ್ಷಕ್ ಮತ್ತೆ ಅರ್ಕ ಅಬೇದ್ ಈ 2 ತಳಿಗಳು 3 ರೋಗಗಳಿಗೂ ಕೂಡ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಅದರಲ್ಲಿ ಅಂಗಮಾರಿ ರೋಗ ಆಗಿರ್ಬೋದು, ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಮತ್ತೆ ಎಲೆ ಮುರುಟು ರೋಗ ಆಗಿರ್ಬೋದು. ಸೊ ಈ 3 ಸೊರಗು ರೋಗ, ಈ 3 ರೋಗಕ್ಕೂ ಕೂಡ ಇದು ರೋಗ ನಿರೋಧಕ ಶಕ್ತಿನ ಹೊಂದಿರತಕ್ಕಂಥ ತಳಿ. ಸೊ ಈ ತರ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಇಂಥ ಬೀಜಗಳನ್ನ ನಾವು ಬಿತ್ತನೆಗೆ ಬಳಸ್ಕೊಂಡು ಅದರಿಂದ ಬಂದಂತಹ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡೋದ್ರಿಂದ ಮುಂದೆ ಬರ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಬಾಧೆನ ಸಹ ಕಡಿಮೆ ಮಾಡಬಹುದು. ಯಾಕಂದ್ರೆ ತರಕಾರಿ ಬೆಳೆಗಳು ಅಲ್ಪಾವಧಿ ಬೆಳೆಗಳು. 3 ರಿಂದ 3.5 ಅಂದ್ರೆ ನಾವು ನಾಟಿ ಮಾಡಿದ 3 ರಿಂದ 3.5 ತಿಂಗಳಲ್ಲಿ ಅದು ಬೆಳೆಯ ಅವಧಿಯ ಕೊನೆಗೊಳ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಮತ್ತೆ 3 ರಿಂದ 3.5 ತಿಂಗಳಲ್ಲೇ ಬೆಳೆ ಕಟಾವಿ ಕೂಡ ಬರ್ತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ ಅದೇ 2 ತಿಂಗಳು 3 ತಿಂಗಳಲ್ಲಿ ಏನಾದರೂ ರೋಗ ಬಂದು ಇಳುವರಿ ಬರ್ತಕ್ಕಂಥ ಸಮಯದಲ್ಲಿ ರೋಗ ಮತ್ತು ಕೀಟದ ಬಾಧೆ ಜಾಸ್ತಿ ಆಯಿತು ಅಂದರೆ ರೈತರಿಗೆ ನಷ್ಟ ಕೂಡ ತುಂಬಾನೇ ಜಾಸ್ತಿ ಆಗ್ತಕ್ಕಂಥದ್ದನ್ನ ಕಾಣ್ಬೋದು. ಆ ಟೈಮಲ್ಲಿ ನಾವು ಯಾವುದೇ ಥರದ ಸಿಂಪರಣೆ ತಗೊಂಡ್ರೂ ಕೂಡ, ಯಾಕಂದರೆ ಅದು ಬೆಳೆ ಅವಧಿ 3.5 ತಿಂಗಳಾಗಿರೋದ್ರಿಂದ ಅಲ್ಲಿ ಅದು ಸಂಪೂರ್ಣವಾಗಿ ಕೆಲಸ ಮಾಡದೆ ಇರೋದನ್ನು ಕೂಡ ನಾವು ಕಾಣ್ಬೋದು. ಸೊ ಹಾಗಾಗಿ ನಾವು ಸಸಿಗಳನ್ನು ಮುಖ್ಯವಾಗಿ ಭೂಮಿಗೆ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ತಳಿಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಖಚಿತವಾಗಿ ನಾವು ಒಳ್ಳೆಯ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಗುಣಮಟ್ಟದ ಸಸಿಗಳ ಒಂದು ಪ್ರಾಮುಖ್ಯತೆ ನಾವು ತಿಳಿಯುವುದಾದರೆ ಸಮಾನ ಬೆಳವಣಿಗೆ ಕೂಡ ಅದರಲ್ಲಿ ಒಂದು ಪ್ರಮುಖ ಅಂಶ ಇದೆ ಮೇಡಮ್. ಸೊ ಸಮಾನ ಬೆಳವಣಿಗೆಗೆ ನಾವು ಏನ್ ಮಾಡಬೇಕು ಅಂತ ಹೇಳ್ತೀರಾ? ಈಗ ಸಮಾನ ಬೆಳವಣಿಗೆ ಅಂದ್ರೆ ಈಗ ಉದಾಹರಣೆಗೆ ಹಣ್ಣಿನ ಗಿಡಗಳಲ್ಲಿ ಈಗ ಮಾವು ಆಗಿರ್ಬೋದು ಮತ್ತೆ ಹಲಸಾಗಿರ್ಬೋದು, ಇದರಲ್ಲಿ ಒಂದು ಸಲ ಹಣ್ಣು ಬಿಟ್ಟು ನೆಕ್ಸ್ಟ್ ಒಂದು ಮರ ಇನ್ನೊಂದು ಮರ ಬೇರೆ ಸಮಯದಲ್ಲಿ ಹಣ್ಣು ಕೊಡೋದಾದ್ರೆ ಹಾರ್ವೆಸ್ಟಿಂಗ್ ಬೇರೆ ಬೇರೆ ಸಮಯದಲ್ಲಿ ಬಂದಾಗ ಕೂಡ ಅದು ಮಾರ್ಕೆಟಿಂಗ್ ಕಳಿಸೋದಕ್ಕೆ ರೈತರಿಗೆ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಗಿಡಗಳನ್ನ ಒಂದೇ ವಯಸ್ಸಿನ ಗಿಡಗಳನ್ನ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಸರಿಯಾದ ಸಮಯದಲ್ಲಿ ನೀರು ಕೊಡುವಾಗ ಎಲ್ಲಾ ಒಂದು ತೋಟದಲ್ಲಿ ಎಲ್ಲಾ ಗಿಡಗಳಿಗೂ ಕೂಡ ಸಮ ಪ್ರಮಾಣದಲ್ಲೇ ನೀರು ಮತ್ತೆ ಗೊಬ್ಬರ ಹಾಗೂ ಪೋಷಕಾಂಶದ ಪೂರೈಕೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಕೊಡುವುದರಿಂದ ನಾವು ಕೊಯ್ಲುನು ಕೂಡ ಒಂದೇ ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು. ಅದೇ ಉದಾಹರಣೆಗೆ ಬಾಳೆನಲ್ಲಿ ನಾವು ಕಂದಿನಲ್ಲಿ ಸಸ್ಯಾಭಿವೃದ್ಧಿ ಕಂದಿನ ಮುಖಾಂತರ ಮಾಡಿದಾಗ ಏನಾಗುತ್ತೆ, ಒಂದು ಗಿಡ ಇವತ್ತು ಗೊನೆ ಬಿಡೋದಾದ್ರೆ ಇನ್ನೊಂದು ಗಿಡ ಇನ್ನೊಂದು ತಿಂಗಳು 2 ತಿಂಗಳು ಸಮಯ ತಗೊಳುತ್ತೆ. ಸೊ ಹಂಗಿದ್ದಾಗ ರೈತರಿಗೆ ಗೊನೆಗಳನ್ನ ಮಾರ್ಕೆಟಿಗೆ ಸಾಗಾಣಿಕೆ ಮಾಡೋದಕ್ಕೂ ಸಹ ಕಷ್ಟ ಆಗುವಂತ ಸಮಯ ಅದು. ಸೊ ಹಂಗಾಗಿ ಅದರಲ್ಲಿ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಇದೆ. ಸೊ ಅಂದ್ರೆ ಅಂಗಾಂಶ ಕೃಷಿ ಸಸಿಗಳನ್ನ ನಾವು ಉಪಯೋಗಿಸ್ಕೊಂಡು ನಾಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ಅವು ಹಾರ್ವೆಸ್ಟಿಂಗಿಗೆ ಬರುತ್ತೆ. ಸೊ ಅವಾಗ ಯಾಕಂದ್ರೆ ಒಂದೇ ವಯಸ್ಸಿನ ಗಿಡಗಳಾಗಿರುತ್ತೆ ಎಲ್ಲಾ ಟ್ರೇನಲ್ಲಿ ಸಿಗ್ತಕ್ಕಂತಹ ಸಸಿಗಳು. ಸೊ ಹಾಗಾಗಿ ಕೊಯ್ಲಿಗೂ ಕೂಡ ಒಂದೇ ಸಮಯಕ್ಕೆ ಬರ್ತಕ್ಕಂತಹ ಗೊನೆಗಳನ್ನ ನಾವಲ್ಲಿ ನಿರೀಕ್ಷೆ ಮಾಡಬಹುದು. ಅದರಿಂದ ನಾವು ಮಾರುಕಟ್ಟೆಗೆ ಮತ್ತೆ ಸಾಗಾಣಿಕೆಗೆ ಕೂಡ ಸಹಾಯಕಾರಿಯಾಗಿರ್ತಕ್ಕಂಥದ್ದನ್ನ ಕಾಣ್ಬೋದು. ಈಗ ನರ್ಸರಿಯಿಂದ
ಮುಖ್ಯ ಜಮೀನಿಗೆ ತಾವು ನಾಟಿ ಮಾಡೋದಾದರೆ ಅದು ಪರಿಸರಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದು ವಿಷಯಕ್ಕೆ ಬಂದರೆ ನಾವು ಏನು ಮಾಡ್ಬೋದು ಅಂತಂತ ಹೇಳ್ತೀರಾ? ಯಾವ ರೀತಿಯಿಂದ ಯಾವ ಒಂದು ಸಸಿಗಳನ್ನ, ಯಾವ ಥರದ ಸಸಿಗಳನ್ನ ನಾವು ಮುಖ್ಯ ಜಮೀನಿಗೆ ಹಾಕಿದರೆ ಅದು ಬೇಗ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತೀರಿ? ಇವಾಗ ಇದರಲ್ಲಿ ಏನಂತ ಹೇಳೋದಾದ್ರೆ, ನಾವು ನರ್ಸರಿಗಳಿಂದ ಸಸಿಗಳನ್ನ ತಗೊಂಡೋದಾಗ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಬೇರೆ. ಅದೇ ನಮ್ಮ ಜಮೀನಿಗೆ ಬಂದಾಗ ಅಲ್ಲಿರ್ತಕ್ಕಂತಹ ಉಷ್ಣಾಂಶ ಆಗಿರ್ಬೋದು, ಮತ್ತೆ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಅದು ಕೂಡ ಬೇರೆ ಆಗಿರ್ತಕ್ಕಂಥದ್ದನ್ನ ಕಾಣ್ಬೋದು. ಸೊ ಸಸಿಗಳನ್ನ ನರ್ಸರಿಯಿಂದ ತಗೊಂಡು ಹೋಗಿದ್ದ ದಿನಾನೇ ಅಥವಾ ಮರುದಿನಾನೇ ಯಾವುದೇ ಕಾರಣಕ್ಕೂ ನಾಟಿ ಮಾಡಬಾರ್ದು. ಯಾಕಂದ್ರೆ 2 ದಿನ ಅವಕ್ಕೆ ನಮ್ಮ ಜಮೀನಿಗೆ ಅಥವಾ ನಮ್ಮ ಮಣ್ಣಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಅದಕ್ಕೆ ಸಮಯ ಬೇಕಾಗೋದ್ರಿಂದ ಕನಿಷ್ಠ 2ರಿಂದ ತರಕಾರಿ ಬೆಳೆಗಳಾದ್ರೆ 2ರಿಂದ 3 ದಿವಸ ಇಟ್ಟುಬಿಟ್ಟು ಆ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ನಾವು ಸಸಿಗಳನ್ನ ನಾಟಿ ಮಾಡಬಹುದು. ಅದೇ ಹಣ್ಣಿನ ಬೆಳೆಗಳಲ್ಲಿ ಅವನ್ನ 1 ವಾರದಿಂದ ನಾವು ಒಂದು 15 ದಿನ ತನಕನೂ ಕೂಡ ಇಟ್ಟುಬಿಟ್ಟು ಅಂತ ಗಿಡಗಳನ್ನ ಮುಖ್ಯ ಭೂಮಿಗೆ ಅಥವಾ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ನಾವು ಅಲ್ಲಿ ಗಿಡಗಳನ್ನ ಪ್ಲಾಂಟಿಂಗ್ ಮಾಡಬಹುದು. ಅರಣ್ಯ ಬೆಳೆಗಳಿಗೆ ಬಂದ್ರೆ ಇದು ಎಷ್ಟು ದಿವಸ ಇಡ್ಬೋದು ಅಂತ ಹೇಳ್ತೀರಾ? ಇಟ್ಟು ನಾಟಿ ಮಾಡಬಹುದು? ಅರಣ್ಯ ಬೆಳೆಗಳು ನಾವು 1 ತಿಂಗಳು 2 ತಿಂಗಳವರೆಗೂ ಸಹ ಇಡಬಹುದು ಮಳೆಗಾಲದಲ್ಲಾದ್ರೆ. ಅದೇ ಬೇಸಿಗೆನಲ್ಲಿ ಆದ್ರೆ ಚೆನ್ನಾಗಿ ನೀರನ್ನ ಪೂರೈಸಿಕೊಂಡು ಮತ್ತೆ ಸ್ವಲ್ಪ ನೆರಳು ಇರ್ತಕ್ಕಂಥ ಜಾಗದಲ್ಲಿ ಇಟ್ರೆ ಅಲ್ಲೂ ಕೂಡ ನಾವು ಅವನ್ನ 2ರಿಂದ 3 ತಿಂಗಳ ತನಕ ಇಡಬಹುದು. ಅದು ಕೂಡ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪಾಲಿಥಿನ್ ಬ್ಯಾಗ್ ಮೇಲೆ ಅದು ವೇರಿ ಆಗುತ್ತೆ. ಏನಾದ್ರೂ ಪ್ಯಾಕೆಟ್ ದೊಡ್ಡದಾಗಿತ್ತು, ಇನ್ನು ಬೇರ್ ಬಿಟ್ಕೊಳ್ಳೋಕೆ ಅದರಲ್ಲಿ ಅವಕಾಶ ಇದೆ, ಜಾಗ ಇದೆ, ಮಣ್ಣು ಚೆನ್ನಾಗಿದೆ ಅಂದ್ರೆ ನಾವು ಅದನ್ನ 3-4 ತಿಂಗಳವರೆಗೂ ಕೂಡ ಇಡಬಹುದು. ಅದೇ ಸಣ್ಣ ಪ್ಯಾಕೆಟ್ಗಳಾಗಿತ್ತು ಅಂತಂದ್ರೆ ಅದಕ್ಕೆ ಜಾಗ ಸಹ ಜಾಸ್ತಿ ಬೇಕು, ಮತ್ತೆ ಅದು ಮತ್ತೆ ಮುಖ್ಯ ಭೂಮಿಗೆ ಬೇಗನೆ ಹೋಗ್ಬೇಕಾಗತ್ತೆ. ಅಂತ ಸಮಯದಲ್ಲಿ 1 ತಿಂಗಳಿಗೆ ನಾವು ಅದನ್ನ ಮುಖ್ಯ ಭೂಮಿಗೆ ನಾಟಿ ಮಾಡ್ಬೇಕಾಗತ್ತೆ. ಈಗ ಗುಣಮಟ್ಟದ ಸಸಿಗಳ ಒಂದು ಪ್ರಾಮುಖ್ಯತೆ ಅಂದ್ರೆ ಬಳಸೋದ್ರಿಂದ ಸಮಯ ಮತ್ತು ಶ್ರಮದ ಉಳಿತಾಯ ಯಾವ ರೀತಿಯಿಂದ ಮಾಡಬಹುದು ಮೇಡಮ್? ಈಗ ಉದಾಹರಣೆಗೆ ತರಕಾರಿ ಬೆಳೆಗಳಲ್ಲೇ ಬರೋಣ. ಈಗ ಇಷ್ಟು ದಿನ ಏನಾಯ್ತು, ಎಲ್ಲರಿಗೂ ಬೇಸಿಗೆ ಕಾಲ ಇತ್ತು. ರೈತರು ಸಸಿಗಳನ್ನ ತಯಾರಿಕೆ ಕೆಲವರು ಸ್ವತಃ ಅವರೇ ಸಹ ತಯಾರಿಕೆ ಮಾಡ್ಕೊಳ್ಬಹುದು. ಈಗಾಗಲೇ ನಾನು ಹೇಳಿದಾಗೆ ಬೀಜನ ನಾವು ಬಿತ್ತನೆ ಮಾಡಿದಾಗಿಂದ ಸಸಿನ ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಕನಿಷ್ಠ 1.5 ತಿಂಗಳ ಅವಧಿ ಬೇಕು. ಈಗ ಸಡನ್ ಆಗಿ ಮಳೆ ಬಿತ್ತು ಈ ಒಂದು 10 ದಿನದಿಂದ ಅಂತಂದಾಗ ಮಳೆ ಬಿದ್ದ ನಂತರ ಎಲ್ಲ ಉಳುಮೆ ಮಾಡಿಸ್ಬಿಟ್ಟು ರೆಡಿ ಸಸಿಗಳು ಸಿಕ್ಕಾಗ, ಅಂದ್ರೆ ನರ್ಸರಿಗಳಲ್ಲಿ ನಮಗೆ ರೆಡಿ ಆದಂತಹ ತರಕಾರಿ ಸಸಿಗಳು ಸಿಗೋದ್ರಿಂದ ಅಂತ ಸಸಿಗಳನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಆ 2 ತಿಂಗಳ ಅವಧಿ ಟೈಮ್ ಕೂಡ ಉಳಿತು. ಇದರಿಂದ ಏನಾಯ್ತು ಅಂದ್ರೆ ಒಂದು ಸೀಸನ್ ಮಿಸ್ ಆಗೋದನ್ನ ಸಹ ನಾವಿಲ್ಲಿ ತಪ್ಪಿಸ್ಕೊಂಡಂಗಾಯ್ತು. ಯಾಕಂದ್ರೆ ಮತ್ತೆ ಈಗ ರೈತರು ಮಾಡ್ಕೊಳ್ತೀವಿ ನಾವು ಸಸಿಗಳನ್ನ ಅಂದ್ರೆ 2 ತಿಂಗಳು ಸಮಯ ತಗೊಳುತ್ತೆ. ಅದು ಮತ್ತೆ ಇವಾಗ ಅಕ್ಟೋಬರ್ ಚಳಿಗಾಲಕ್ಕೆ ಸಸಿಗಳು ರೆಡಿ ಆಗ್ತಾ ಹೋಗುತ್ತೆ. ನಮಗೆ ಅದನ್ನ ತಡೆಗಟ್ಟಕ್ಕೆ ಅಂದ್ರೆ ನಾವು ರೆಡಿಯಾಗಿರ್ತಕ್ಕಂಥ ಸಸಿಗಳನ್ನ ಹೋದಾಗ ಏನಾಗುತ್ತೆ, ಒಂದು ಸೀಸನ್ ಮಿಸ್ ಆಗೋದನ್ನು ಕೂಡ ನಾವು ಇದರಲ್ಲಿ ಸರಿದೂಗಿಸಬಹುದು ಅಂತ ಹೇಳ್ತೀರಾ? ಆಮೇಲೆ ಈಗ ಒಟ್ಟಾರೆಯಾಗಿ ಗುಣಮಟ್ಟದ ಸಸಿಗಳನ್ನ ಬಳಸೋದ್ರಿಂದ ಆರ್ಥಿಕ ಲಾಭಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಆರ್ಥಿಕ ಲಾಭ ಅಂದ್ರೆ ಪ್ರತಿಯೊಂದು, ಒಂದು ಸಾಗಾಣಿಕೆಯಲ್ಲಾಗಿರ್ಬೋದು, ಒಂದು ಮಾರುಕಟ್ಟೆನಲ್ಲಾಗಿರ್ಬೋದು. ಈಗಾಗಲೇ ನಾನು ಉದಾಹರಣೆ ಕೊಟ್ಟ ಹಾಗೆ ಒಂದು ಗಿಡ ಇವತ್ತು ಇಳುವರಿ ಕೊಟ್ಟು ಇನ್ನೊಂದು 10 ದಿನ ಬಿಟ್ಟು ಕೊಟ್ಟಾಗ ಯಾರಿಗೋ ಒಬ್ಬರಿಗೆ ನಾವು ಟ್ರ್ಯಾಕ್ಟರ್ಲ್ಲೋ ಅಥವಾ ಟ್ರಕ್ಕಲ್ಲೋ ನಾವು ತರಕಾರಿಗಳನ್ನಾಗಿರ್ಬೋದು, ಹಣ್ಣುಗಳನ್ನ ಮಾರ್ಕೆಟ್ಗೆ ಕಳಿಸ್ಬೇಕು ಅನ್ನೋಂಥ ಸಮಯದಲ್ಲಿ ಒಟ್ಟಿಗೆ ಕೊಯ್ಲು ಬಂದಾಗ ಏನಾಗುತ್ತೆ, ಮಾರುಕಟ್ಟೆಗೆ ಕಳಿಸೋದಕ್ಕೆ ನಮಗೆ ಈಸಿ ಆಗ್ತಕ್ಕಂಥದ್ದನ್ನ ಕಾಣ್ಬೋದು. ಮತ್ತೆ ಉತ್ತಮ ಗುಣಮಟ್ಟದ ಸಸಿಗಳಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಹೊಂದಿರೋದ್ರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಇಳುವರಿ ಸಹ ಸಿಗ್ತಕ್ಕಂಥದ್ದನ್ನ ನಾವು ಖಚಿತಪಡಿಸ್ಕೊಳ್ಬಹುದು. ಹಾಗೆ ಒಂದೇ ವಯಸ್ಸಿನ ಗಿಡಗಳಾಗಿರೋದ್ರಿಂದ ಇಳುವರಿನೂ ಕೂಡ ನಮಗೆ ಒಟ್ಟಿಗೆ ಸಿಗ್ತಕ್ಕಂಥದ್ದನ್ನ ನಾವು ಇದರಲ್ಲಿ ಪರಿಗಣನೆಗೆ ತಗೊಳ್ಬಹುದು. ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಗುಣಮಟ್ಟದ ಸಸಿಗಳ ಒಂದು ಆಯ್ಕೆ ಮತ್ತೆ ಬಳಕೆಗೆ ಬಂದಾಗ? ಯಾವುದೇ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಸಸಿಗಳ ಪಾತ್ರ ತುಂಬಾನೇ ಮುಖ್ಯವಾದಂಥದ್ದು. ಹಾಗಾಗಿ ಆರೋಗ್ಯವಂತ ಸಸಿಗಳಾಗಿರ್ಬೋದು, ಮತ್ತೆ ಒಳ್ಳೆಯ ಗುಣಮಟ್ಟದ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಇಳುವರಿನ ಹೆಚ್ಚಿಗೆ ಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇರೋದಿಲ್ಲ. ಕೊನೆಯದಾಗಿ ಈಗ ನಿಮ್ಮ ಸಂಪರ್ಕಕ್ಕೆ ಬಂದರೆ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಇಲ್ಲಿ ನಾನು ತೋಟಗಾರಿಕೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ದೂರವಾಣಿ ಸಂಖ್ಯೆ
944 923 6638. ಧನ್ಯವಾದ ಮೇಡಮ್. ಇದುವರೆಗೆ ತಾವು ಕೃಷಿ, ತೋಟಗಾರಿಕೆ ಮತ್ತೆ ಅರಣ್ಯೀಕರಣದಲ್ಲಿ ಈ ಉತ್ತಮ ಗುಣಮಟ್ಟದ ಸಸಿಗಳ ಆಯ್ಕೆ ಮತ್ತು ಬಳಕೆಯ ಕುರಿತು, ಇದರ ಪಾತ್ರ ಕುರಿತು ತಾವು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.